ನಡುವೆ ಒಂದು ವೇಳೆ ಮಂತ್ರಿಗಿರಿ ಸಿಕ್ಕಿದ್ರೆ ನಾವು ಮಂತ್ರಿ ಆಗಬೇಕು ಅಂತ ರೇಸಲ್ಲಿರೋರು ಯಾರ್ಯಾರು ಹೇಳ್ಬಿಡ್ತೀನಿ ಬನ್ನಿ. KM ಶಿವಲಿಂಗೇಗೌಡರು, ಅರಸೀಕೆರೆ MLA, ಈ ಹಿಂದೆ JDS ಅಲ್ಲಿದ್ದರು, ಕಾಂಗ್ರೆಸ್ಗೆ ಬಂದಿದ್ದಾರೆ. ಅಶೋಕ್ ಪಟ್ಟಣ ಅವತ್ತಿಂದ ಹೇಳ್ತಾ ಇದ್ದಾರೆ, ರಾಮದುರ್ಗ ನಾನು ಆಗಲೇಬೇಕು ಅಂತೇಳಿ. ಯತೀಂದ್ರ ಸಿದ್ದರಾಮಯ್ಯ ಪರಿಷತ್ ಸದಸ್ಯ, ನಾಳೆ ಏನಾದರೂ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಅವ್ರನ್ನ ಮಂತ್ರಿ ಮಾಡಬೇಕಾಗತ್ತೆ. ವಿನಯ್ ಕುಲಕರ್ಣಿ ಧಾರವಾಡದಿಂದ ರೆಡಿ ಇದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿಯಿಂದ ರೆಡಿ ಇದ್ದಾರೆ, ಧರ್ಮಸಿಂಗ್ ಅವರ ಪುತ್ರ. ಲಕ್ಷ್ಮಣ್ ಸವದಿ BJPಯಿಂದ ಬಂದದಕ್ಕೆ ಬಕ್ಷೀಸ್ ಸಿಕ್ಕಿಲ್ಲ. ಪುಟ್ಟರಂಗ ಶೆಟ್ಟಿ ಸಿದ್ದರಾಮಯ್ಯನವರ ಆಪ್ತ, ಚಾಮರಾಜನಗರ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದಿಂದ ಮೈಸೂರು. TB ಜಯಚಂದ್ರ ಶಿರಾ, ಡೆಲ್ಲಿಯಲ್ಲೋ ಕೂತಿದ್ದಾರೆ. RV ದೇಶಪಾಂಡೆ, ಒನ್ ಆಫ್ ದ ಎಲ್ಡರ್, ಅವರಷ್ಟು ಎಲ್ಡ್ರು ಯಾರೂ ಇಲ್ಲ, ಅಂದರೆ MLA ಗಿರಿಯಲ್ಲಿ ನಾನು ಹೇಳಿದ್ದು. ವಿಜಯಾನಂದ ಕಾಶಪ್ಪನವರ್ ಹೆಂಡ್ತಿಗೂ ಕೊಡಲಿಲ್ಲ, ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪಂಚಮಸಾಲ ಲಿಂಗಾಯತ ವಿಚಾರಕ್ಕೆ ಸಂಬಂಧಪಟ್ಟ ಹಾಕಿ. ಓಕೆ, ರಾಜ್ಯ ರಾಜಕಾರಣದಲ್ಲಿ ಸಣ್ಣ ಮಟ್ಟದ ಬದಲಾವಣೆ ಆಗಲಿದೆ. CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ. ರಾಜಧಾನಿಯಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಭರ್ಜರಿ ಚರ್ಚೆಯೊಂದು ನಡೀತಾ ಇದೆ. ಕೆಲವರು ಬದಲಾವಣೆ ಆಗ್ತಾರಂತೆ. ಬನ್ನಿ, ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಸಾಧ್ಯತೆ. ಕೆಲಸ ಮಾಡದವರಿಗೆ ಶಾಕ್ ಕೊಡಲು ಸಿದ್ಧತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 15 ತಿಂಗಳಾಯಿತು. ಲೋಕಸಭೆ ಚುನಾವಣೆಯು ಮುಗಿದೋಯ್ತು. ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಿದ್ದು ಆಯಿತು. ಇದೀಗ ರಾಜ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡಲು CM DCM ಮನಸ್ಸು ಮಾಡಿದ್ದಾರೆ. ನಾಳೆ ಇಬ್ಬರು ನಾಯಕರು ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಮುಂದೆ ಪಟ್ಟಿ ಹಿಡ್ಕೊಂಡು ಕೂರಲಿದ್ದಾರೆ. ಆ ಕಡೆ ಮೂಡ ಹಗರಣ, ಈ ಕಡೆ ವಾಲ್ಮೀಕಿ ಹಗರಣಗಳಿಂದಾಗಿ ರಾಜ್ಯ ಸರ್ಕಾರ ಜರ್ಜರಿತಗೊಂಡಿದೆ. ಈ ಮುಜುಗರ ತಪ್ಪಿಸಲು ರಾಜ್ಯದ ಜನತೆಗೆ ಒಂದು ಫ್ರೆಶ್ ಸರ್ಕಾರದ ಲುಕ್ ಕೊಡಬೇಕು ಅಂತ ಈ ತೀರ್ಮಾನಕ್ಕೆ ಬರಲಾಗಿದೆ. ಮಂತ್ರಿಗಳಿಗೆ ಬಿಗ್ ಶಾಕ್. ಸದ್ಯದ ಮಟ್ಟಿಗೆ ಸಂಪುಟದಿಂದ ಯಾರನ್ನ ಕೈ ಬಿಡುವ ಸಾಧ್ಯತೆ ಇಲ್ಲ. ಆದರೆ ಸಚಿವರ ಖಾತೆಗಳನ್ನು ಬದಲಾಯಿಸುವ ಸಾಧ್ಯತೆಗಳಿವೆ. ಕೆಲ ಮಂತ್ರಿಗಳು ತಮಗೆ ಕೊಟ್ಟ ಖಾತೆಗಳನ್ನು ಸಮರ್ಪಕವಾಗಿ ನಿಭಾಯಿಸಿಲ್ಲ ಎಂಬ ಆರೋಪಗಳು ಕೇಳಿಬಂದಿದೆ. ಆದ್ದರಿಂದ ಅವುಗಳನ್ನು ಬದಲಾಯಿಸಲು ನಿರ್ಧರಿಸಲಾಗಿದೆ. ಇನ್ನು ವಾಲ್ಮೀಕಿ ಹಗರಣಕ್ಕೆ ಸಿಲುಕಿರುವ ಬಳ್ಳಾರಿ ಶಾಸಕ B ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಅವರ ಸ್ಥಾನ ಖಾಲಿ ಇದೆ. ಅದನ್ನ ಸಂಪುಟದ ಸಚಿವರೊಬ್ಬರಿಗೆ ಹೆಚ್ಚುವರಿಯಾಗಿ ಹೊಣೆ ನೀಡುವ ಸಾಧ್ಯತೆ ಇದೆ. ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ಯಾವ್ಯಾವ ಸಚಿವರು ತಮ್ಮ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿಗೆ ಎಷ್ಟೆಷ್ಟು ಲೀಡ್ ತಂದುಕೊಟ್ಟಿದ್ದಾರೆ ಎಂಬುದರ ಆಧಾರದಲ್ಲಿ ಬಕ್ಷೀಸು ಸಿಗಲಿದೆ. ಜೊತೆಗೆ KPCC ಪುನರ್ರಚನೆ ಬಗ್ಗೆಯೂ ಚರ್ಚೆ ನಡೆಸಲಾಗುತ್ತದೆ ಎಂದು ಹೇಳಲಾಗಿದೆ. ಇದರ ಮಧ್ಯೆ ಜಮೀರ್ ಅಹಮದ್ ಖಾನ್ ಎಷ್ಟು ದಿನ ಮಂತ್ರಿಯಾಗಿರ್ತೀನೋ ಗೊತ್ತಿಲ್ಲ ಅಂದ್ರು. ಬಳಿಕ ಯೂಟರ್ನ್ ಕೂಡ ಹೊಡೆದ್ರು. ನಿಮ್ಗೆ ಒಳ್ಳೆ ಒಂದು ಅವಕಾಶ ಇದೆ. ತಿರ್ಗಾ ನಾನು ಮಂತ್ರಿ ಆಗ್ತೀನೋ, ಇರ್ತೀನೋ, ಬಿಡ್ತೀನೋ, ನಾನು ಜೀವತ್ವಾಗಿ ಇರ್ತೀನೋ ಅಂತಲೂ ಗೊತ್ತಿಲ್ಲ. ಏನಕ್ಕೆ ದೇವ್ರ ಹಣೆ ಬರ ಬರೆಯೋನು. ಇಷ್ಟೇ ದಿನ ಮನುಷ್ಯ ನಾನು ಯಾವತ್ತೂ ನನ್ನ ದೇವ್ರ ಮೇಲೆ ಭಾರ ಹಾಕಿ ಬದುಕೋನು. ನಾನು ಯಾವತ್ತೂ ಅದಕ್ಕೆ ಆಸೆ ಪಡಲ್ಲ. ನಾನು ಎಲ್ಲರೂ ಬಡವ್ರು ಹಂಚಿ, ಬಡವ್ರ ಮಧ್ಯದಲ್ಲಿ ಹಂಚ್ಕೊಂಡು ನಾನು ಆರಾಮಾಗಿ ಖುಷಿಯಾಗಿ ಇರ್ತೀನಿ. ನಾನು ಎಷ್ಟು ದಿನ ಬದುಕಿರ್ತೀನಿ ಅಂತ ಮನುಷ್ಯ ನನಗಂದರೆ ನಾನು ದೇವ್ರ ಭಕ್ತ. ನಾನು ದೇವ್ರ ಮೇಲೆ ಭಕ್ತಿ ಇರೋನು. ನಾನು ಹಣೆ ಬರ ಮೇಲೆ ನಮ್ಮವನು. ಒಂದು ಸೆಕೆಂಡು ನನ್ನ ನಂಬಿಕೆ ಇಲ್ಲ. ನನ್ನ ಹಣೆ ಬರ ಎಷ್ಟು ದಿನ ನಾನು ಬದುಕ್ತೀನಿ ಅಂತ ದೇವ್ರು ಬರ್ದಿರೋದು. ನಾವು ನೀವು ಬರೋಕ್ಕಾಗಲ್ಲ. ನಾನು ಒಂದು ಸೆಕೆಂಡು ನಾನು ಇವತ್ತು ಇಲ್ಲಿಂದ ಆಚೆ ಹೋಗ್ತೀನಿ ಅಂದ್ರೂ ಗೊತ್ತಿಲ್ಲ ನನಗೆ. ನಾನು ಈ ಕಾರ್ಯಕ್ರಮದಲ್ಲಿದ್ದೀನಿ. ನಾನು ಆಚೆ ಇರೋವರೆಗೂ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗಬೇಕು. ಮನುಷ್ಯನಿಗೇನು ಹೋಗುವಾಗ ಏನೂ ಹೊತ್ಕೊಂಡು ಹೋಗಲ್ಲ. ನೀವು ಯಾವ ಆಸ್ತಿನೂ ತೊಗೊಂಡು ಹೋಗಲ್ಲ, ಎಲ್ಲ ಬಿಟ್ಟು ಹೋಗಬೇಕು. ರಾಹುಲ್ ಗಾಂಧಿ ಅವರು ಹೇಳಿದಂತೆ ಒಬ್ಬ ವ್ಯಕ್ತಿ ಒಂದು ಹುದ್ದೆ ನಿಯಮ ಕರ್ನಾಟಕದಲ್ಲಿಯೂ ಚಾಲ್ತಿಗೆ ಬರಬೇಕು ಎಂಬ ಕೂಗು ಕೇಳಿಬಂದಿದೆ. ಆ ಕೂಗು ಪರೋಕ್ಷವಾಗಿ DK ಶಿವಕುಮಾರನ್ನೇ ತಿವಿಯುತ್ತಿದೆ. ನಾಳೆ ಸಭೆಯಲ್ಲಿ ಈ ವಿಷಯವು ಚರ್ಚೆಗೆ ಬಂದರೂ ಬರಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶ ವಲಸಿಗರಿಂದ ಸಮಸ್ಯೆ ಉಂಟಾಗ್ತಾ ಇದೆ. 2004 ಪಶ್ಚಿಮ ಬಂಗಾಳದಲ್ಲಿ 57 ಲಕ್ಷ ಬಾಂಗ್ಲಾದೇಶ ವಲಸಿಗರಿದ್ದರು 20 ವರ್ಷದ ಹಿಂದೆ. ಈಗ ಆ ಸಂಖ್ಯೆ 20 ವರ್ಷ ಕಳೆದಂತ ಎಷ್ಟಾಗಿರ್ಬೋದು? 57 ಇದ್ದದ್ದು 57 ಲಕ್ಷ ಇದ್ದದ್ದು ಡಬಲ್ ಆಗಿರ್ಬೋದು, ಅಥವಾ 1.5 ಕೋಟಿ ಇರ್ಬೋದು. ಆ ಸಂಖ್ಯೆ ಕೋಟಿಗಳಲ್ಲಿ ಇರಬಹುದು. 1971 ಬಂಗಾಳದಲ್ಲಿ 78.98% ಹಿಂದೂಗಳಿದ್ರು. ಆಗ 1971 ಬಂಗಾಳದಲ್ಲಿ 20.45% ಮುಸ್ಲಿಮರಿದ್ದರು. 2011 ಹೊತ್ತಿಗೆ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಏನು?
78 ಇದ್ದಂತಹ ಹಿಂದೂಗಳು 70% ಇಳಿತಾರೆ. ಅದೇ ವೇಳೆ ಅದೇ ವೇಳೆ 20% ಇದ್ದಂಥ ಮುಸ್ಲಿಮರು ಜನಸಂಖ್ಯೆ 27%ಗೆ ಏರಿಕೆ ಆಗುತ್ತೆ. ಹಿಂದೂಗಳು 8% ಕಡಿಮೆ, ಮುಸ್ಲಿಮರು 7% ಜಾಸ್ತಿ. ಇದನ್ನು ಯಾರು ಹೇಳಿದ್ದು? ಒಬ್ಬರು ನಿವೃತ್ತ ಸೇನಾಧಿಕಾರಿ ಸ್ಫೋಟಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದರು. ಸೇನಾಧಿಕಾರಿ ಮನೆಯಲ್ಲಿ ಓರ್ವ ಬಾಂಗ್ಲಾದೇಶಿ ವಲಸಿಗನಿದ್ದನಂತೆ. ಎಲೆಕ್ಷನ್ ವೇಳೆ ಆತ ಪುಣೆಯಿಂದ ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾ ಇದ್ದಂತೆ. ಯಾರು ನನಗೆ ಬರೋದಕ್ಕೆ ಸಹಾಯ ಮಾಡಿದ್ರು ಆ ಪಕ್ಷಕ್ಕೆ ಓಟ್ ಹಾಕಿ ಬರ್ತಾ ಇದ್ದ. ಆತ ಇರೋದು ಎಲ್ಲಿ? ಅವನು ಪಶ್ಚಿಮ ಬಂಗಾಳದ ಬಾಂಗ್ಲಾದೇಶದವ. ಇರೋದೆಲ್ಲಿ? ಪುಣೆಯಲ್ಲಿ. ಓಟ್ ಹಾಕ್ಲಿಕ್ಕೆ ಎಲ್ಲಿ ಹೋಗ್ತಾನೆ? ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾನೆ. ಯಾರು ಓಟ್ ಹಾಕ್ತಾನೆ? ನನಗೆ ಯಾರು ಸಹಾಯ ಮಾಡಿದ್ರು. ರಾಜ್ಯ ಇಷ್ಟೆಲ್ಲ ಆಗಿದೆ. ಬಾಂಗ್ಲಾದೇಶದಿಂದ ಒಳನುಸುಳುವಂಥ ಅಕ್ರಮ ಬಾಂಗ್ಲಾದೇಶಿಗರು 2016 ಪ್ರಕಾರ ಭಾರತದಲ್ಲಿ 2 ಕೋಟಿಗಿಂತ ಹೆಚ್ಚಿದ್ದಾರೆ ಮತ್ತು 17 ರಾಜ್ಯಗಳಲ್ಲಿದ್ದಾರೆ. ಕರ್ನಾಟಕದ ಬೆಂಗಳೂರು ಒಂದರಲ್ಲೇ 3 ಲಕ್ಷ ಜನ ಇದ್ದಾರೆ. 197 ಕಾರ್ಪೊರೇಟ್ಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಕೂಡ ಅವರು ನಿರ್ಧಾರ ಕೈಗೊಳ್ತಾರೆ. 1901ರಲ್ಲಿ ಅಸ್ಸಾಂನಲ್ಲಿ 12%, 51ರಲ್ಲಿ 25%, 91ರಲ್ಲಿ 29%, 2011ರಲ್ಲಿ 34% ಆಗುತ್ತೆ. ಅಲ್ಲಿ ಈಗ ಹಿಂದೂಗಳ ಸಂಖ್ಯೆ 41% ಇದೆ, ಮುಸ್ಲಿಮರ ಸಂಖ್ಯೆ 34% ಇದೆ. 2041ರಲ್ಲಿ ಅಸ್ಸಾಂ ಮುಸ್ಲಿಂ ಬಾಹುಳ್ಯವಿರುವ ರಾಜ್ಯ ಆಗತ್ತೆ. ವಾಪಸ್ ಕಳಿಸ್ಬೇಕಾ ಬೇಡ? ಈಗ ಪಶ್ಚಿಮ ಬಂಗಾಳಕ್ಕೆ ಬನ್ನಿ. ಕಳೆದ ವಾರ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿಚಾರಕ್ಕೆ ದೊಡ್ಡ ಹಿಂಸಾಚಾರ ನಡೆಯಿತು. ಅದು ಅವರ ರಾಷ್ಟ್ರ. ಆಗ ಮಾತನಾಡಿದ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ಬಾಂಗ್ಲಾದೇಶದ ನಿರಾಶ್ರಿತರು ಪಶ್ಚಿಮ ಬಂಗಾಳಕ್ಕೆ ಬಂದರೆ ಮುಕ್ತ ಅವಕಾಶ ಇದೆ ಅಂತ ಹೇಳಿದರು. ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಹೋದವರು ನೀವು ನೋಡಿದ್ದೀರಾ ಪಶ್ಚಿಮ ಬಂಗಾಳ ರಾಜ್ಯ ಯಾವ ರೀತಿ ಇದೆ ಅಂತೇಳಿ? ಈ ಕಮ್ಯುನಿಸ್ಟ್ ಮೈಂಡ್ಸೆಟ್ಟಿಂದಾಗಿ ಅದು ಆ ರಾಜ್ಯ ಯಾವ ರೀತಿ ಹಿಂದುಳಿದಿದೆ ಅಂತ ಗೊತ್ತಾ ನಿಮಗೆ? ಹೆಂಗಿದೆ ಗೊತ್ತಾ ಬಾಂಗ್ಲಾದೇಶ? ಹೋಗಿ ಬರ್ಬೇಕು ನೀವು ಕೋಲ್ಕತ್ತಾನೇ ನೋಡಿ ಬನ್ನಿ ಬೇಕಿದ್ರೆ. ಅಂದರೆ ಆ ಮೈಂಡ್ಸೆಟ್ಗಳು ಹೆಂಗಿದೆ ಗೊತ್ತಾ? ಬಡವರಾಗೋಣ ಬಾ ಅಂತ, ಶ್ರೀಮಂತರಾಗೋಣ, ಮುಂದುವರಿಯೋಣ ಅಂತ ಇಲ್ಲವೇ ಇಲ್ಲ. ನಮ್ಮಲ್ಲಿ ಗೊತ್ತಲ್ಲ, ಪೂರ್ಣಚಂದ್ರ ತೇಜಸ್ವಿ ಒಂದು ಮಾತನ್ನು ಹೇಳಿದ್ರು. ನಮ್ಮಲ್ಲಿ ಏನಂತಂದರೆ ಈ ಏನು ಮುಂದುವರಿಯೋದಕ್ಕಿಂತ ಹೆಚ್ಚಾಗಿ ಹಿಂದುಳಿಯೋದಕ್ಕೆ ಫೈಟು. ನಮ್ಮನ್ನು ಅದಕ್ಕೆ ಸೇರಿಸಿ, ನಮ್ಮನ್ನು ಇದಕ್ಕೆ ಸೇರಿಸಿ, ಎಸ್ಸಿಗೆ ಸೇರಿಸಿ, ಎಸ್ಟಿಗೆ ಸೇರಿಸಿ. ಯಾಕೆ? ಅವರ ಲಾಭವನ್ನು ನಾವು ಕಿತ್ಕೊಳ್ಳೋಣ ಅಂತೇಳಿ. ಬಡವರಾಗೋಣ ಬಾ ಇವರ ಕಾನ್ಸೆಪ್ಟು ಯಾವತ್ತಿರಬಾರ್ದು ರೀ. ಮುಂದೆ ನಡಿಬೇಕು. ಶ್ರೀಮಂತರಾಗೋಣ ಬಾ, ಅಭಿವೃದ್ಧಿ ಹೊಂದೋಣ ಬಾ, ಹಂಗಾಗಬೇಕು. ಅಲ್ಲಿ ಇದ್ದವರಿಗೆ ಅನ್ನ ನೀರು ಕೊಡೋಕ್ಕಾಗ್ತಾ ಇಲ್ಲ, ಇನ್ನು ಅವರನ್ನು ಕರೆಸ್ಕೊಳ್ಳೋದು. ಒಂದು ವೇಳೆ ಬಾಂಗ್ಲಾದೇಶದ ಅಸಹಾಯಕ ಜನರು ನಮ್ಮ ಬಾಗಿಲು ಬಡಿದರೆ ನಾವು ಖಂಡಿತವಾಗಿಯೂ ಆಶ್ರಯ ನೀಡ್ತೇವೆ ಅಂತ ಹೇಳಿದರು. ನೀವು ಅಷ್ಟು ಶ್ರೀಮಂತರಿದ್ದೀರಾ ರಾಜ್ಯ? ಇಲ್ಲ.